ನೋಡಿ ಅವರೆಲ್ಲ ಬಡ ಜನರು, ಕಷ್ಟ ಇರುತ್ತೆ. ಹಾಗಾಗಿ ಫೈನಾನ್ಸ್ ಕಂಪನಿಯಲ್ಲಿ, ಅದರಲ್ಲೂ ಮೈಕ್ರೋ ಫೈನಾನ್ಸ್ ಕಂಪನಿಯಲ್ಲಿ ಸಾಲವನ್ನು ಪಡೆದುಕೊಳ್ತಾರೆ. ಬಡ್ಡಿ ಕಟ್ಟೋದಕ್ಕೆ ಆಗಲ್ಲ, ಸಾಲ ತೀರಿಸೋದಕ್ಕೆ ಆಗ್ತಾ ಇಲ್ಲ. ಆ ಕಂಪನಿಯ ಕಾಟ ಬೇರೆ. ಅದರ ಪರಿಣಾಮ ಏನಾಯಿತು ಅಂದರೆ ಇಡೀ ಊರೇ ಖಾಲಿಯಾಗಿದೆ. ಎಲ್ಲಿ ಅಂತೀರಾ? ಈ ರಿಪೋರ್ಟ್ ನೋಡಿ. ಹಾವಳಿ. ಕರುನಾಡಲ್ಲಿ ಮೈಕ್ರೋ ಫೈನಾನ್ಸ್ ಹಾವಳಿ ಜೋರಾಗಿದೆ. ಬಡ ಜನರಿಗೆ ನೆರವಾಗಬೇಕಾದ ಕಂಪನಿಗಳು ಅವರ ರಕ್ತವನ್ನ ಹೀರುತ್ತಿವೆ. ಸಾಲ ಕೊಡುವ ನೆಪದಲ್ಲಿ ಅಕ್ಷರಶಃ ಅಟ್ಟಹಾಸ ಮೆರೆಯುತ್ತಿವೆ. ಮೈಕ್ರೋ ಫೈನಾನ್ಸ್ ಕಾಟಕ್ಕೆ ಊರೇ ಖಾಲಿ. ಹಾವೇರಿ ಜಿಲ್ಲೆ ರಾಣಿಬೆನ್ನೂರು ತಾಲೂಕಿನ ಗುಡ್ಡದ ಬೇವಿನಹಳ್ಳಿ ಗ್ರಾಮದ ಜನ ಮೈಕ್ರೋ ಫೈನಾನ್ಸ್ ಕಾಟಕ್ಕೆ ಬೇಸತ್ತು ಹೋಗಿದ್ದಾರೆ. ಕಂಪನಿ ಸಿಬ್ಬಂದಿ ಕಿರುಕುಳಕ್ಕೆ ಕಂಗಾಲಾಗಿ ಹೋಗಿದ್ದಾರೆ. ಗುಡ್ಡದ ಬೇವಿನಹಳ್ಳಿ ಗ್ರಾಮದ ಮಹಿಳೆಯರು ಮೈಕ್ರೋ ಫೈನಾನ್ಸ್ ಕಂಪನಿಗಳು ಸಣ್ಣ ಖಾಸಗಿ ಬ್ಯಾಂಕ್ನಲ್ಲಿ ಸಾಲ ಪಡೆದಿದ್ದಾರೆ. ಆದರೆ ಖಾಸಗಿ ಫೈನಾನ್ಸ್ ಸಿಬ್ಬಂದಿ ಸಾಲ ಪಾವತಿಗೆ ತೀರಾ ಕೆಳಮಟ್ಟಕ್ಕೆ ಇಳಿಯುತ್ತಿದ್ದಾರಂತೆ. ಮಹಿಳೆಯರ ಮನೆಯಲ್ಲಿ ಬೆಳಗ್ಗೆಯಿಂದ ಸಂಜೆವರೆಗೂ ಠಿಕಾಣಿ ಹೂಡುತ್ತಿದ್ದಾರಂತೆ. ನಮಗೆ ಗೊತ್ತಿಲ್ದಂಗೆ ಗಂಡು ಮಕ್ಕಳಿಗೆ ಹೆಣ್ಮಕ್ಳು ಕೊಟ್ಟಾಗ ನಮ್ಮವೆಲ್ಲ ಆಧಾರ್ ಕಾರ್ಡ್ ಇಸ್ಕೊಂಡು ನಮ್ಮ ಫೋಟೋ ಇಲ್ದಂಗೆ ಅವ್ರ ಜೊತೆಗೆ ಫೋಟೋ ಬದ್ಲೇರ ಬಿಟ್ಟು ರೊಕ್ಕ ತಕಂದ್ರೆ ಅವ್ರು ಕಟ್ಟದಂಗೆ ಊರು ಬಿಟ್ಟು ಹೋಗಿದಾರೆ. ಈಗ ಹೆಂಗೆ ಮಾಡಕ್ರಿ? ಈಗ ನಿಂದ ಐತಲ್ಲಪ್ಪ, ನಿನ್ನ ಇದು ಐತಿ ಆಧಾರ್ ಕಾರ್ಡ್ ನಂಬರು ಅಂತಾರೆ. ಮೈಕ್ರೋ ಫೈನಾನ್ಸ್ ಕಿರುಕುಳಕ್ಕೆ ಬೇಸತ್ತ ಅನೇಕ ಗ್ರಾಮಸ್ಥರು ಊರನ್ನೇ ಖಾಲಿ ಮಾಡಿದ್ದಾರೆ. ತೀವ್ರ ಬೀಗ ಹಾಕೊಂಡು ಹೋಗ್ಯಾರಿ ಸರ. ಸಂಘದರ್ ದಿವಸ ಮನೆಗೆ ಬರ್ತಾರಿ ಸರ. ಕಟ್ಟು ಹೆಂಗೆ ಅವ್ರಿಗೆ ನಾವು ಕೇಳಲ್ಲಮ್ಮ, ನೀನು ಸೈನ್ ಮಾಡಿದೀಯಾ, ನೀನು ಫೋಟೋ ಕೊಟ್ಟಿಯಾ, ನಿಮಗೆ ನಾನು ಕೇಳೋದು ನೀ ಕಟ್ಟು ಹೆಂಗೆ ಕಟ್ತೀಯೋ ಗೊತ್ತಿಲ್ಲ ನಮಗೆ. ಏನೇ ಹೇಳಿ, ಇನ್ನಾದರೂ ಈ ಮೈಕ್ರೋ ಫೈನಾನ್ಸ್ ಕಂಪನಿಗಳ ಕಿರುಕುಳಕ್ಕೆ ಜಿಲ್ಲಾಡಳಿತ ಬ್ರೇಕ್ ಹಾಕಬೇಕಿದೆ. ಕ್ಯಾಮ್ರಾಮನ್ ಶಂಕರ್ ಕೊಪ್ಪದ ಜೊತೆ ಮಾರುತಿ BM, ರಿಪಬ್ಲಿಕ್ ಕನ್ನಡ, ಹಾವೇರಿ. ನೋಡಿ ಅವರೆಲ್ಲ ಬಡ ಜನರು, ಕಷ್ಟ ಇರುತ್ತೆ. ಹಾಗಾಗಿ ಫೈನಾನ್ಸ್ ಕಂಪನಿಯಲ್ಲಿ, ಅದರಲ್ಲೂ ಮೈಕ್ರೋ ಫೈನಾನ್ಸ್ ಕಂಪನಿಯಲ್ಲಿ ಸಾಲವನ್ನು ಪಡೆದುಕೊಳ್ತಾರೆ. ಬಡ್ಡಿ ಕಟ್ಟೋದಕ್ಕೆ ಆಗಲ್ಲ, ಸಾಲ ತೀರಿಸೋದಕ್ಕೆ ಆಗ್ತಾ ಇಲ್ಲ. ಆ ಕಂಪನಿಯ ಕಾಟ ಬೇರೆ. ಅದರ ಪರಿಣಾಮ ಏನಾಯಿತು ಅಂದರೆ ಇಡೀ ಊರೇ ಖಾಲಿಯಾಗಿದೆ. ಎಲ್ಲಿ ಅಂತೀರಾ? ಈ ರಿಪೋರ್ಟ್ ನೋಡಿ. ಹಾವಳಿ. ಕರುನಾಡಲ್ಲಿ ಮೈಕ್ರೋ ಫೈನಾನ್ಸ್ ಹಾವಳಿ ಜೋರಾಗಿದೆ. ಬಡ ಜನರಿಗೆ ನೆರವಾಗಬೇಕಾದ ಕಂಪನಿಗಳು ಅವರ ರಕ್ತವನ್ನ ಹೀರುತ್ತಿವೆ. ಸಾಲ ಕೊಡುವ ನೆಪದಲ್ಲಿ ಅಕ್ಷರಶಃ ಅಟ್ಟಹಾಸ ಮೆರೆಯುತ್ತಿವೆ. ಮೈಕ್ರೋ ಫೈನಾನ್ಸ್ ಕಾಟಕ್ಕೆ ಊರೇ ಖಾಲಿ. ಹಾವೇರಿ ಜಿಲ್ಲೆ ರಾಣಿಬೆನ್ನೂರು ತಾಲೂಕಿನ ಗುಡ್ಡದ ಬೇವಿನಹಳ್ಳಿ ಗ್ರಾಮದ ಜನ ಮೈಕ್ರೋ ಫೈನಾನ್ಸ್ ಕಾಟಕ್ಕೆ ಬೇಸತ್ತು ಹೋಗಿದ್ದಾರೆ. ಕಂಪನಿ ಸಿಬ್ಬಂದಿ ಕಿರುಕುಳಕ್ಕೆ ಕಂಗಾಲಾಗಿ ಹೋಗಿದ್ದಾರೆ. ಗುಡ್ಡದ ಬೇವಿನಹಳ್ಳಿ ಗ್ರಾಮದ ಮಹಿಳೆಯರು ಮೈಕ್ರೋ ಫೈನಾನ್ಸ್ ಕಂಪನಿಗಳು ಸಣ್ಣ ಖಾಸಗಿ ಬ್ಯಾಂಕ್ನಲ್ಲಿ ಸಾಲ ಪಡೆದಿದ್ದಾರೆ. ಆದರೆ ಖಾಸಗಿ ಫೈನಾನ್ಸ್ ಸಿಬ್ಬಂದಿ ಸಾಲ ಪಾವತಿಗೆ ತೀರಾ ಕೆಳಮಟ್ಟಕ್ಕೆ ಇಳಿಯುತ್ತಿದ್ದಾರಂತೆ. ಮಹಿಳೆಯರ ಮನೆಯಲ್ಲಿ ಬೆಳಗ್ಗೆಯಿಂದ ಸಂಜೆವರೆಗೂ ಠಿಕಾಣಿ ಹೂಡುತ್ತಿದ್ದಾರಂತೆ. ನಮಗೆ ಗೊತ್ತಿಲ್ದಂಗೆ ಗಂಡು ಮಕ್ಕಳಿಗೆ ಹೆಣ್ಮಕ್ಳು ಕೊಟ್ಟಾಗ ನಮ್ಮವೆಲ್ಲ ಆಧಾರ್ ಕಾರ್ಡ್ ಇಸ್ಕೊಂಡು ನಮ್ಮ ಫೋಟೋ ಇಲ್ದಂಗೆ ಅವ್ರ ಜೊತೆಗೆ ಫೋಟೋ ಬದ್ಲೇರ ಬಿಟ್ಟು ರೊಕ್ಕ ತಕಂದ್ರೆ ಅವ್ರು ಕಟ್ಟದಂಗೆ ಊರು ಬಿಟ್ಟು ಹೋಗಿದಾರೆ. ಈಗ ಹೆಂಗೆ ಮಾಡಕ್ರಿ? ಈಗ ನಿಂದ ಐತಲ್ಲಪ್ಪ, ನಿನ್ನ ಇದು ಐತಿ ಆಧಾರ್ ಕಾರ್ಡ್ ನಂಬರು ಅಂತಾರೆ. ಮೈಕ್ರೋ ಫೈನಾನ್ಸ್ ಕಿರುಕುಳಕ್ಕೆ ಬೇಸತ್ತ ಅನೇಕ ಗ್ರಾಮಸ್ಥರು ಊರನ್ನೇ ಖಾಲಿ ಮಾಡಿದ್ದಾರೆ. ತೀವ್ರ ಬೀಗ ಹಾಕೊಂಡು ಹೋಗ್ಯಾರಿ ಸರ. ಸಂಘದರ್ ದಿವಸ ಮನೆಗೆ ಬರ್ತಾರಿ ಸರ. ಕಟ್ಟು ಹೆಂಗೆ ಅವ್ರಿಗೆ ನಾವು ಕೇಳಲ್ಲಮ್ಮ, ನೀನು ಸೈನ್ ಮಾಡಿದೀಯಾ, ನೀನು ಫೋಟೋ ಕೊಟ್ಟಿಯಾ, ನಿಮಗೆ ನಾನು ಕೇಳೋದು ನೀ ಕಟ್ಟು ಹೆಂಗೆ ಕಟ್ತೀಯೋ ಗೊತ್ತಿಲ್ಲ ನಮಗೆ. ಏನೇ ಹೇಳಿ, ಇನ್ನಾದರೂ ಈ ಮೈಕ್ರೋ ಫೈನಾನ್ಸ್ ಕಂಪನಿಗಳ ಕಿರುಕುಳಕ್ಕೆ ಜಿಲ್ಲಾಡಳಿತ ಬ್ರೇಕ್ ಹಾಕಬೇಕಿದೆ. ಕ್ಯಾಮ್ರಾಮನ್ ಶಂಕರ್ ಕೊಪ್ಪದ ಜೊತೆ ಮಾರುತಿ BM, ರಿಪಬ್ಲಿಕ್ ಕನ್ನಡ, ಹಾವೇರಿ. ನೋಡಿ ಅವರೆಲ್ಲ ಬಡ ಜನರು, ಕಷ್ಟ ಇರುತ್ತೆ. ಹಾಗಾಗಿ ಫೈನಾನ್ಸ್ ಕಂಪನಿಯಲ್ಲಿ, ಅದರಲ್ಲೂ ಮೈಕ್ರೋ ಫೈನಾನ್ಸ್ ಕಂಪನಿಯಲ್ಲಿ ಸಾಲವನ್ನು ಪಡೆದುಕೊಳ್ತಾರೆ. ಬಡ್ಡಿ ಕಟ್ಟೋದಕ್ಕೆ ಆಗಲ್ಲ, ಸಾಲ ತೀರಿಸೋದಕ್ಕೆ ಆಗ್ತಾ ಇಲ್ಲ. ಆ ಕಂಪನಿಯ ಕಾಟ ಬೇರೆ. ಅದರ ಪರಿಣಾಮ ಏನಾಯಿತು ಅಂದರೆ ಇಡೀ ಊರೇ ಖಾಲಿಯಾಗಿದೆ. ಎಲ್ಲಿ ಅಂತೀರಾ? ಈ ರಿಪೋರ್ಟ್ ನೋಡಿ. ಹಾವಳಿ. ಕರುನಾಡಲ್ಲಿ ಮೈಕ್ರೋ ಫೈನಾನ್ಸ್ ಹಾವಳಿ ಜೋರಾಗಿದೆ. ಬಡ ಜನರಿಗೆ ನೆರವಾಗಬೇಕಾದ ಕಂಪನಿಗಳು ಅವರ ರಕ್ತವನ್ನ ಹೀರುತ್ತಿವೆ. ಸಾಲ ಕೊಡುವ ನೆಪದಲ್ಲಿ ಅಕ್ಷರಶಃ ಅಟ್ಟಹಾಸ ಮೆರೆಯುತ್ತಿವೆ. ಮೈಕ್ರೋ ಫೈನಾನ್ಸ್ ಕಾಟಕ್ಕೆ ಊರೇ ಖಾಲಿ. ಹಾವೇರಿ ಜಿಲ್ಲೆ ರಾಣಿಬೆನ್ನೂರು ತಾಲೂಕಿನ ಗುಡ್ಡದ ಬೇವಿನಹಳ್ಳಿ ಗ್ರಾಮದ ಜನ ಮೈಕ್ರೋ ಫೈನಾನ್ಸ್ ಕಾಟಕ್ಕೆ ಬೇಸತ್ತು ಹೋಗಿದ್ದಾರೆ. ಕಂಪನಿ ಸಿಬ್ಬಂದಿ ಕಿರುಕುಳಕ್ಕೆ ಕಂಗಾಲಾಗಿ ಹೋಗಿದ್ದಾರೆ.
ಗುಡ್ಡದ ಬೇವಿನಹಳ್ಳಿ ಗ್ರಾಮದ ಮಹಿಳೆಯರು ಮೈಕ್ರೋ ಫೈನಾನ್ಸ್ ಕಂಪನಿಗಳು ಸಣ್ಣ ಸಣ್ಣ ಖಾಸಗಿ ಬ್ಯಾಂಕ್ನಲ್ಲಿ ಸಾಲ ಪಡೆದಿದ್ದಾರೆ. ಆದರೆ ಖಾಸಗಿ ಫೈನಾನ್ಸ್ ಸಿಬ್ಬಂದಿ ಸಾಲ ಪಾವತಿಗೆ ತೀರಾ ಕೆಳಮಟ್ಟಕ್ಕೆ ಇಳಿಯುತ್ತಿದ್ದಾರಂತೆ. ಮಹಿಳೆಯರ ಮನೆಯಲ್ಲಿ ಬೆಳಗ್ಗೆಯಿಂದ ಸಂಜೆವರೆಗೂ ಠಿಕಾಣಿ ಹೂಡುತ್ತಿದ್ದಾರಂತೆ. ನಮಗೆ ಗೊತ್ತಿಲ್ದಂಗೆ ಗಂಡು ಮಕ್ಕಳಿಗೆ ಹೆಣ್ಮಕ್ಳು ಕೊಟ್ಟಾಗ ನಮ್ಮ ಹೊಲ ಆಧಾರ್ ಕಾರ್ಡ್ ಇಸ್ಕೊಂಡು ನಮ್ಮ ಫೋಟೋ ಇಲ್ದಂಗೆ ಅವ್ರ ಜೊತೆಗೆ ಫೋಟೋ ಬದ್ಲೇರ ಬಿಟ್ಟು ರೊಕ್ಕ ತಕಂದ್ರೆ ಅವ್ರು ಕಟ್ಟದಂಗೆ ಊರು ಬಿಟ್ಟು ಹೋಗಿದಾರೆ. ಹೆಂಗೆ ಮಾಡಕ್ರಿ? ನಿಮಗೆ ಕೇಳತ್ತ ಬಂದು ಈಗ ನಿಂದ ಐತಲ್ಲಪ್ಪ, ನಿನ್ನ ಇದು ಐತಿ ಆಧಾರ್ ಕಾರ್ಡ್ ನಂಬರು ಅಂತಾರೆ. ಮೈಕ್ರೋ ಫೈನಾನ್ಸ್ ಕಿರುಕುಳಕ್ಕೆ ಬೇಸತ್ತ ಅನೇಕ ಗ್ರಾಮಸ್ಥರು ಊರನ್ನೇ ಖಾಲಿ ಮಾಡಿದ್ದಾರೆ. ತೀವ್ರ ಬೀಗ ಹಾಕೊಂಡು ಹೋಗ್ಯಾರಿ ಸರ. ಸಂಘದರ್ ದಿಸಾ ಮನಿಗೆ ಬರ್ತಾರಿ ಸರ. ಕಟ್ಟು ಹೆಂಗೆ ಅವ್ರಿಗೆ ನಾವು ಕೇಳಲ್ಲಮ್ಮ, ನೀನು ಸೈನ್ ಮಾಡಿದೀಯಾ, ನೀನು ಫೋಟೋ ಕೊಟ್ಟಿಯಾ, ನಿಮಗೆ ನಾನು ಕೇಳೋದು ನೀ ಕಟ್ಟು ಹೆಂಗೆ ಕಟ್ತೀವೋ ಗೊತ್ತಿಲ್ಲ ನಮಗೆ. ಏನೇ ಹೇಳಿ, ಇನ್ನಾದರೂ ಈ ಮೈಕ್ರೋ ಫೈನಾನ್ಸ್ ಕಂಪನಿಗಳ ಕಿರುಕುಳಕ್ಕೆ ಜಿಲ್ಲಾಡಳಿತ ಬ್ರೇಕ್ ಹಾಕಬೇಕಿದೆ. ಕ್ಯಾಮ್ರಾಮನ್ ಶಂಕರ್ ಕೊಪ್ಪದ ಜೊತೆ ಮಾರುತಿ BM, ರಿಪಬ್ಲಿಕ್ ಕನ್ನಡ, ಹಾವೇರಿ. ನೋಡಿ, ಅವರೆಲ್ಲ ಬಡ ಜನರು, ಕಷ್ಟ ಇರುತ್ತೆ. ಹಾಗಾಗಿ ಫೈನಾನ್ಸ್ ಕಂಪನಿಯಲ್ಲಿ, ಅದರಲ್ಲೂ ಮೈಕ್ರೋ ಫೈನಾನ್ಸ್ ಕಂಪನಿಯಲ್ಲಿ ಸಾಲವನ್ನು ಪಡೆದುಕೊಳ್ತಾರೆ. ಬಡ್ಡಿ ಕಟ್ಟೋದಕ್ಕೆ ಆಗಲ್ಲ, ಸಾಲ ತೀರ್ಸೋದಕ್ಕೆ ಆಗ್ತಾ ಇಲ್ಲ. ಆ ಕಂಪನಿಯ ಕಾಟ ಬೇರೆ. ಅದರ ಪರಿಣಾಮ ಏನಾಯಿತು ಅಂದರೆ ಇಡೀ ಊರೇ ಖಾಲಿಯಾಗಿದೆ. ಎಲ್ಲಿ ಅಂತೀರಾ? ಈ ರಿಪೋರ್ಟ್ ನೋಡಿ. ಹಾವಳಿ. ಕರುನಾಡಲ್ಲಿ ಮೈಕ್ರೋ ಫೈನಾನ್ಸ್ ಹಾವಳಿ ಜೋರಾಗಿದೆ. ಬಡ ಜನರಿಗೆ ನೆರವಾಗಬೇಕಾದ ಕಂಪನಿಗಳು ಅವರ ರಕ್ತವನ್ನ ಹೀರುತ್ತಿವೆ. ಸಾಲ ಕೊಡುವ ನೆಪದಲ್ಲಿ ಅಕ್ಷರಶಃ ಅಟ್ಟಹಾಸ ಮೆರೆಯುತ್ತಿವೆ. ಮೈಕ್ರೋ ಫೈನಾನ್ಸ್ ಕಾಟಕ್ಕೆ ಊರೂರೇ ಖಾಲಿ. ಹಾವೇರಿ ಜಿಲ್ಲೆ ರಾಣಿಬೆನ್ನೂರು ತಾಲೂಕಿನ ಗುಡ್ಡದ ಬೇವಿನಹಳ್ಳಿ ಗ್ರಾಮದ ಜನ ಮೈಕ್ರೋ ಫೈನಾನ್ಸ್ ಕಾಟಕ್ಕೆ ಬೇಸತ್ತು ಹೋಗಿದ್ದಾರೆ. ಕಂಪನಿ ಸಿಬ್ಬಂದಿ ಕಿರುಕುಳಕ್ಕೆ ಕಂಗಾಲಾಗಿ ಹೋಗಿದ್ದಾರೆ. ಗುಡ್ಡದ ಬೇವಿನಹಳ್ಳಿ ಗ್ರಾಮದ ಮಹಿಳೆಯರು ಮೈಕ್ರೋ ಫೈನಾನ್ಸ್ ಕಂಪನಿಗಳು ಸಣ್ಣ ಸಣ್ಣ ಖಾಸಗಿ ಬ್ಯಾಂಕ್ನಲ್ಲಿ ಸಾಲ ಪಡೆದಿದ್ದಾರೆ. ಆದರೆ ಖಾಸಗಿ ಫೈನಾನ್ಸ್ ಸಿಬ್ಬಂದಿ ಸಾಲ ಪಾವತಿಗೆ ತೀರಾ ಕೆಳಮಟ್ಟಕ್ಕೆ ಇಳಿಯುತ್ತಿದ್ದಾರಂತೆ. ಮಹಿಳೆಯರ ಮನೆಯಲ್ಲಿ ಬೆಳಗ್ಗೆಯಿಂದ ಸಂಜೆವರೆಗೂ ಠಿಕಾಣಿ ಹೂಡುತ್ತಿದ್ದಾರಂತೆ. ನಮಗೆ ಗೊತ್ತಿಲ್ದಂಗೆ ಗಂಡು ಮಕ್ಕಳಿಗೆ ಹೆಣ್ಮಕ್ಳು ಕೊಟ್ಟಾಗ ನಮ್ಮ ಹೊಲ ಆಧಾರ್ ಕಾರ್ಡ್ ಇಸ್ಕೊಂಡು ನಮ್ಮ ಫೋಟೋ ಇಲ್ದಂಗೆ ಅವ್ರ ಜೊತೆಗೆ ಫೋಟೋ ಬದ್ಲೇರ ಬಿಟ್ಟು ರೊಕ್ಕ ತಕಂದ್ರೆ ಅವ್ರು ಕಟ್ಟದಂಗೆ ಊರು ಬಿಟ್ಟು ಹೋಗಿದಾರೆ. ಹೆಂಗೆ ಮಾಡಕ್ರಿ? ನಿಮಗೆ ಕೇಳತ್ತ ಬಂದು ಈಗ ನಿಂದ ಐತಲ್ಲಪ್ಪ, ನಿನ್ನ ಇದು ಐತಿ ಆಧಾರ್ ಕಾರ್ಡ್ ನಂಬರು ಅಂತಾರೆ. ಮೈಕ್ರೋ ಫೈನಾನ್ಸ್ ಕಿರುಕುಳಕ್ಕೆ ಬೇಸತ್ತ ಅನೇಕ ಗ್ರಾಮಸ್ಥರು ಊರನ್ನೇ ಖಾಲಿ ಮಾಡಿದ್ದಾರೆ. ತೀವ್ರ ಬೀಗ ಹಾಕೊಂಡು ಹೋಗ್ಯಾರಿ ಸರ. ಸಂಘದರ್ ದಿಸಾ ಮನಿಗೆ ಬರ್ತಾರಿ ಸರ. ಕಟ್ಟು ಹೆಂಗೆ ಅವ್ರಿಗೆ ನಾವು ಕೇಳಲ್ಲಮ್ಮ, ನೀನು ಸೈನ್ ಮಾಡಿದೀಯಾ, ನೀನು ಫೋಟೋ ಕೊಟ್ಟಿಯಾ, ನಿಮಗೆ ನಾನು ಕೇಳೋದು ನೀ ಕಟ್ಟು ಹೆಂಗೆ ಕಟ್ತೀವೋ ಗೊತ್ತಿಲ್ಲ ನಮಗೆ. ಏನೇ ಹೇಳಿ, ಇನ್ನಾದರೂ ಈ ಮೈಕ್ರೋ ಫೈನಾನ್ಸ್ ಕಂಪನಿಗಳ ಕಿರುಕುಳಕ್ಕೆ ಜಿಲ್ಲಾಡಳಿತ ಬ್ರೇಕ್ ಹಾಕಬೇಕಿದೆ. ಕ್ಯಾಮ್ರಾಮನ್ ಶಂಕರ್ ಕೊಪ್ಪದ ಜೊತೆ ಮಾರುತಿ BM, ರಿಪಬ್ಲಿಕ್ ಕನ್ನಡ, ಹಾವೇರಿ. ನೋಡಿ, ಅವರೆಲ್ಲ ಬಡ ಜನರು, ಕಷ್ಟ ಇರುತ್ತೆ. ಹಾಗಾಗಿ ಫೈನಾನ್ಸ್ ಕಂಪನಿಯಲ್ಲಿ, ಅದರಲ್ಲೂ ಮೈಕ್ರೋ ಫೈನಾನ್ಸ್ ಕಂಪನಿಯಲ್ಲಿ ಸಾಲವನ್ನು ಪಡೆದುಕೊಳ್ತಾರೆ. ಬಡ್ಡಿ ಕಟ್ಟೋದಕ್ಕೆ ಆಗಲ್ಲ, ಸಾಲ ತೀರ್ಸೋದಕ್ಕೆ ಆಗ್ತಾ ಇಲ್ಲ. ಆ ಕಂಪನಿಯ ಕಾಟ ಬೇರೆ. ಅದರ ಪರಿಣಾಮ ಏನಾಯಿತು ಅಂದರೆ ಇಡೀ ಊರೇ ಖಾಲಿಯಾಗಿದೆ. ಎಲ್ಲಿ ಅಂತೀರಾ? ಈ ರಿಪೋರ್ಟ್ ನೋಡಿ. ಹಾವಳಿ. ಕರುನಾಡಲ್ಲಿ ಮೈಕ್ರೋ ಫೈನಾನ್ಸ್ ಹಾವಳಿ ಜೋರಾಗಿದೆ. ಬಡ ಜನರಿಗೆ ನೆರವಾಗಬೇಕಾದ ಕಂಪನಿಗಳು ಅವರ ರಕ್ತವನ್ನ ಹೀರುತ್ತಿವೆ. ಸಾಲ ಕೊಡುವ ನೆಪದಲ್ಲಿ ಅಕ್ಷರಶಃ ಅಟ್ಟಹಾಸ ಮೆರೆಯುತ್ತಿವೆ. ಮೈಕ್ರೋ ಫೈನಾನ್ಸ್ ಕಾಟಕ್ಕೆ ಊರೂರೇ ಖಾಲಿ. ಹಾವೇರಿ ಜಿಲ್ಲೆ ರಾಣಿಬೆನ್ನೂರು ತಾಲೂಕಿನ ಗುಡ್ಡದ ಬೇವಿನಹಳ್ಳಿ ಗ್ರಾಮದ ಜನ ಮೈಕ್ರೋ ಫೈನಾನ್ಸ್ ಕಾಟಕ್ಕೆ ಬೇಸತ್ತು ಹೋಗಿದ್ದಾರೆ. ಕಂಪನಿ ಸಿಬ್ಬಂದಿ ಕಿರುಕುಳಕ್ಕೆ ಕಂಗಾಲಾಗಿ ಹೋಗಿದ್ದಾರೆ. ಗುಡ್ಡದ ಬೇವಿನಹಳ್ಳಿ ಗ್ರಾಮದ ಮಹಿಳೆಯರು ಮೈಕ್ರೋ ಫೈನಾನ್ಸ್ ಕಂಪನಿಗಳು ಸಣ್ಣ ಸಣ್ಣ ಖಾಸಗಿ ಬ್ಯಾಂಕ್ನಲ್ಲಿ ಸಾಲ ಪಡೆದಿದ್ದಾರೆ. ಆದರೆ ಖಾಸಗಿ ಫೈನಾನ್ಸ್ ಸಿಬ್ಬಂದಿ ಸಾಲ ಪಾವತಿಗೆ ತೀರಾ ಕೆಳಮಟ್ಟಕ್ಕೆ ಇಳಿಯುತ್ತಿದ್ದಾರಂತೆ. ಮಹಿಳೆಯರ ಮನೆಯಲ್ಲಿ ಬೆಳಗ್ಗೆಯಿಂದ ಸಂಜೆವರೆಗೂ ಠಿಕಾಣಿ ಹೂಡುತ್ತಿದ್ದಾರಂತೆ. ನಮಗೆ ಗೊತ್ತಿಲ್ದಂಗೆ ಗಂಡು ಮಕ್ಕಳಿಗೆ ಹೆಣ್ಮಕ್ಳು ಕೊಟ್ಟಾಗ ನಮ್ಮ ಹೊಲ ಆಧಾರ್ ಕಾರ್ಡ್ ಇಸ್ಕೊಂಡು ನಮ್ಮ ಫೋಟೋ ಇಲ್ದಂಗೆ ಅವ್ರ ಜೊತೆಗೆ ಫೋಟೋ ಬದ್ಲೇರ ಬಿಟ್ಟು ರೊಕ್ಕ ತಕಂದ್ರೆ ಅವ್ರು ಕಟ್ಟದಂಗೆ ಊರು ಬಿಟ್ಟು ಹೋಗಿದಾರೆ. ಹೆಂಗೆ ಮಾಡಕ್ರಿ? ನಿಮಗೆ ಕೇಳತ್ತ ಬಂದು ಈಗ ನಿಂದ ಐತಲ್ಲಪ್ಪ, ನಿನ್ನ